ನಮಸ್ಕಾರ ಗೆಳೆಯರೇ, ಸ್ವಾಭಿಮಾನಿ ಯೂಟ್ಯೂಬ್ ಚಾನಲ್ಗೆ, ಸ್ವಾಭಿಮಾನಿ ದಿವ್ಯಾಂಗ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಸಾರಿ ಕೇಳ್ತಾ ಇದ್ದೀನಿ, ಕ್ಷಮಿಸಿ. ಸ್ವಲ್ಪ ದಿವಸದಿಂದ ನನ್ನ ಕೆಲಸದ ಒತ್ತಡದ ಮೇಲೆ ನಾನು ವಿಡಿಯೋವನ್ನು ಮಾಡೋಕ್ಕಾಗಿರಲಿಲ್ಲ. ಇವತ್ತು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಅಂದರೆ 2016 ನೂತನ ಕಾಯ್ದೆ, ವಿಕಲಚೇತನ ನೂತನ ಕಾಯ್ದೆಯಲ್ಲಿ ಅಧ್ಯಾಯ 5 ನಾನು ಪ್ರಾರಂಭ ಮಾಡ್ತಾ ಇದ್ದೀನಿ. ಪ್ರಾರಂಭ ಮಾಡೋಕ್ಕೆ ಮೊದಲು ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಭಿಮಾನಿ ದಿವ್ಯಾಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ, ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಶುರು ಮಾಡಿಬಿಡ್ತಾ ಇದ್ದೀನಿ. 5ನೇದು ಅಧ್ಯಾಯ 5 ಏನಿದೆ? ಸಾಮಾಜಿಕ ಭದ್ರತೆ, ಆರೋಗ್ಯ, ಪುನರ್ವಸತಿ ಮತ್ತು ಮನರಂಜನೆ. ಆಯ್ತಾ? ಇದರಲ್ಲಿ ಯಾವ್ಯಾವುದಿದೆ? 24 ಸರ್ಕಾರ ತನ್ನ ಆರ್ಥಿಕ ಸಾಮರ್ಥ್ಯ ಮತ್ತು ಅಭಿವೃದ್ಧಿಗೆ ಅನುಗುಣವಾಗಿ ಅಂಗವಿಕಲರು ಅವರ ಸಮೂಹದಲ್ಲಿ ಸ್ವತಂತ್ರವಾಗಿ ಜೀವನ ನಡೆಸಲು ಅಗತ್ಯವಿರುವ ಯೋಜನೆಗಳು ಮತ್ತು ಕಾರ್ಯಕ್ರಮಗಳನ್ನು ರೂಪಿಸಿ ಅಂಗವಿಕಲರ ಹಕ್ಕುಗಳನ್ನು ಸಮರ್ಥಿಸಬೇಕು ಅಂತ ಹೇಳ್ತಾರೆ. ಓಕೆನಾ? ಆದರೆ ಅಂತಹ ಯೋಜನೆಯಡಿ ಅದೇ ವರ್ಗದ ಇತರರಿಗೆ ನೀಡುವ ಆರ್ಥಿಕ ಸಹಾಯಕ್ಕಿಂತ ಅಂಗವಿಕಲರಿಗೆ 25% ಹೆಚ್ಚಿನ ಮೊತ್ತವನ್ನು ಕೊಡಬೇಕು ಅಂತ ಕೇಳ್ತಾ ಇದ್ದಾರೆ. ಅರ್ಥ ಆಯ್ತಾ? ಕೊಡಬೇಕು ಅಂತ ಒಂದು ಆದೇಶ ಕೂಡ ಇದೆ. ಮೇಲೆ ಹೇಳಿದ ಯೋಜನೆ ಮತ್ತು ಕಾರ್ಯಕ್ರಮಗಳು ರೂಪಿಸುವಾಗ ಸರ್ಕಾರ ನಾನಾ ವಿವಿಧ ಅಂಗವಿಕಲತೆಗಳನ್ನು ಲಿಂಗ, ವಯಸ್ಸು ಮತ್ತು ಸಾಮಾಜಿಕ ಹಾಗೂ ಆರ್ಥಿಕ ಮಟ್ಟವನ್ನು ಗಣನೆಗೆ ತೆಗೆದುಕೊಳ್ಳಬೇಕಾಗುತ್ತೆ. ಅರ್ಥ ಆಯ್ತು? ಈ ಮೇಲೆ ನೀಡಿರುವ ಯೋಜನೆ ರೂಪಿಸುವಾಗ ನಾನಾ ವಿಧದ ವಿಕಲತೆಗಳನ್ನು ಪರಿಗಣಿಸಬೇಕು, ವಯಸ್ಸು ಪರಿಗಣಿಸಬೇಕು, ಸಾಮಾಜಿಕ ಹಾಗೂ ಆರ್ಥಿಕ ಮಟ್ಟಗಳನ್ನು ತೆಗೆದುಕೊಳ್ಬೇಕು. ಇದೆಲ್ಲನೂ ಗಣನೆಗೆ ತೆಗೆದುಕೊಂಡು ಈ ಕಾರ್ಯಕ್ರಮದ ಯೋಜನೆಯನ್ನು ನಿರೂಪಿಸಬೇಕಾಗುತ್ತೆ. ಆಮೇಲೆ ಮೇಲಿನ ಕಂಡ 1 ಅಡಿಯಲ್ಲಿ ರೂಪಿಸುವ ಯೋಜನೆಗಳಲ್ಲಿ ಈ ಕೆಳಗಿನವನ್ನು ಪೂರೈಸಬೇಕು. ಸಮೂಹ ಕೇಂದ್ರಗಳಿರಬೇಕು. ಈ ಕೇಂದ್ರಗಳಲ್ಲಿ ಒಳ್ಳೆಯ ಗುಣಮಟ್ಟದಾಗಿದ್ದು ಅಲ್ಲಿ ಸುರಕ್ಷೆ, ಶುಚಿತ್ವ, ಆರೋಗ್ಯ ಮತ್ತು ಆಪ್ತ ಸಲಹಾ ಸೇವೆಗಳನ್ನು ಲಭ್ಯವಿರಬೇಕು. ಆಯ್ತಾ? ಮತ್ತೆ ನೆಕ್ಸ್ಟ್ ಏನಿದೆ? ಅನಾಥ ಅಥವಾ ಪರಿತ್ಯಕ್ತ ಅಂಗವಿಕಲ ಮಕ್ಕಳು ಮತ್ತು ಮನೆ, ವಸತಿ, ಜೀವನೋಪಯೋಗವಿಲ್ಲದ, ದಿಕ್ಕು ದೆಸೆ ಇಲ್ಲದ ಅಂಗವಿಕಲರಿಗೆ ಸೌಕರ್ಯಗಳಿರುವ ಸ್ಥಳಗಳು. ಆಯ್ತಾ? ನೆಕ್ಸ್ಟ್ ಪ್ರಾಕೃತಿಕ ವಿಕೋಪ ಅಥವಾ ಜನಗಳಿಂದಾದ ವಿಪತ್ತು, ಗಲಭೆ ಮುಂತಾದ ಸಂದರ್ಭಗಳಲ್ಲಿ ಆಶ್ರಯ ಒದಗಿಸಬೇಕು. ಅಂಗವಿಕಲ ಮಹಿಳೆಯರು ಜೀವನೋಪಾಯಕ್ಕೆ ಮತ್ತು ಅವರ ಮಕ್ಕಳ ಪಾಲನೆಗೆ ಆಶ್ರಯ ತಾಣವಿರಬೇಕು. ಶುದ್ಧ ಕುಡಿಯುವ ನೀರು ಮತ್ತು ಅಡಚಣೆ ರಹಿತ ಸೌಕರ್ಯವಿರುವ ಶೌಚಾಲಯಗಳು ವಿಶೇಷವಾಗಿ ನಗರಗಳ ಕೊಳಚೆ ಪ್ರದೇಶಗಳಲ್ಲಿ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಲಭ್ಯವಾಗಿರಬೇಕು. ನಿಗದಿತ ಮೊತ್ತಕ್ಕೆ ಕಡಿಮೆಯಾದ ವರಮಾನ ಇರುವ ಅಂಗವಿಕಲರು ಉಚಿತವಾಗಿ ಸಾಧನ ಸಲಕರಣೆಗಳು, ಔಷಧಿ ಮತ್ತು ತಪಾಸಣಾ ವ್ಯವಸ್ಥೆ, ವಿಕಲತೆಯನ್ನು ಕಡಿಮೆ ಮಾಡುವ ಅಥವಾ ಸರಿಪಡಿಸುವ ಶಸ್ತ್ರಚಿಕಿತ್ಸೆ, ಆದಾಯಕ್ಕೆ ತಕ್ಕಂತೆ ಸರ್ಕಾರಿ ಪ್ರಕಟಣೆಯ ಪ್ರಕಾರ ಅಂಗವಿಕಲರಿಗೆ ಪಿಂಚಣಿ ಒದಗಿಸಬೇಕು. ಉದ್ಯೋಗ ವಿನಿಮಯ ಕೇಂದ್ರದಲ್ಲಿ ನೋಂದಾಯಿಸಿದ ನಂತರ 2 ವರ್ಷಗಳಾದರೂ ಕೆಲಸ ದೊರೆಯದೇ ಇದ್ದ ಅಂಗವಿಕಲರಿಗೆ ನಿರುದ್ಯೋಗಿ ಭತ್ಯೆ ಕೊಡಬೇಕು. ನೋಡ್ರಪ್ಪ, ಕೆಲವರು ಹೇಳ್ತಾರೆ ಜಾಬ್ ಕಾರ್ಡ್ ತಗೋಬೇಕು. ಮಾಮೂಲಿ ಇದರಲ್ಲಿ ಏನೋ ಉದ್ಯೋಗ ನೋಂದಣಿ ಕೇಂದ್ರದಲ್ಲಿ ಉದ್ಯೋಗ ನೋಂದಾಯಿಸಿದ್ರೆ ನಿಮ್ಗೆ ಏನಾರು ಅಕಸ್ಮಾತ್ 2 ವರ್ಷ ಕೆಲಸ ಸಿಗಲಿಲ್ಲ ಅಂತ ಏನಾದ್ರು ಗೊತ್ತಾದ್ರೆ ಅವ್ರು ನಿಮಗೆ ನಿರುದ್ಯೋಗ ಭತ್ಯೆ ತಿಂಗಳಿಗೊಂದ್ಸರಿ ಮಾಡಬೇಕು. ಅದಕ್ಕೆ ಅಂತ ಬೇರೆ ಬೇರೆ ಕಾನೂನಿದೆ. ಅದರ ಒಳಗಡೆ ಇದ್ರೆ ನೀವು ಖಂಡಿತ ನಿರುದ್ಯೋಗಿ ಭತ್ಯೆಯನ್ನ ಕೊಡ್ತಾರೆ. ಅಧಿಕ ಆಸರೆ ಅವಶ್ಯವಿರುವ ಅಂಗವಿಕಲರಿಗೆ ಪೋಷಕರ ಭತ್ಯೆ ಕೂಡ ಕೊಡಬೇಕು. ಈಗ ಏನು ನಾವು ಬಂದಿದೆ ಹೊಸ ಯೋಜನೆ ಪೋಷಕರ ಭತ್ಯೆ ಅಂತ ಅಲ್ವಾ? ಅವರು ಯಾರು ಕೇರ್ ಗಿವರ್ ಇರ್ತಾರೋ ಅವ್ರಿಗೆ ಕೂಡ ಈಗ ಕೊಡಕ್ಕೆ ಶುರು ಮಾಡಿದ್ದಾರೆ. ನೌಕರ ವಿಮಾ ಯೋಜನೆ ಅಥವಾ ಇತರ ಕಾನೂನಿನ ಅನ್ವಯ ಸರ್ಕಾರಿ ವಿಮಾ ಯೋಜನೆ, ವಿಮಾ ಇಲ್ಲದ ಅಂಗವಿಕಲರಿಗೆ ಪರ್ಯಾಪ್ತ ವಿಮಾ ಯೋಜನೆ ಮತ್ತು ಸರ್ಕಾರದ ಅಭಿಪ್ರಾಯದಲ್ಲಿ ಅಗತ್ಯವೆನಿಸಿದ ಇತರ ವಿಷಯಗಳನ್ನ ಮಾಡಬೇಕು. ನೋಡಿ, ಹೇಳಿದರೆ ಅವರು ನೌಕರ ವಿಮಾ ಯೋಜನೆ ಅಥವಾ ಇತರ ಕಾನೂನಿನ ಅನ್ವಯ ಸರ್ಕಾರಿ ವಿಮಾ ಯೋಜನೆ, ವಿಮಾ ಇಲ್ಲದ ಅಂಗವಿಕಲರಿಗೆ ಪರ್ಯಾಪ್ತ ವಿಮಾ ಯೋಜನೆ ದೊರಕಿಸ್ಬೇಕು ಅಂತ. ಅದಿತ್ತು ಸ್ವಾವಲಂಬನ ಕಾರ್ಡು ಅಂತ, ಅದನ್ನು ತೆಗೆದಿದ್ದಾರೆ. ಈಗ ಅದೇನು ಅಂತ ಗೊತ್ತಿಲ್ಲ, ಅದನ್ನು ನೋಡ್ಬೇಕು ಯಾವಾಗ ಅದನ್ನು ಮತ್ತೆ ಪರಿವರ್ತನೆ ಮಾಡ್ತಾರೆ ಅಂತ. ಸರ್ಕಾರ ಮತ್ತು ಸ್ಥಳೀಯ ಪ್ರಾಧಿಕಾರಗಳು ಅಂಗವಿಕಲರಿಗೆ ಈ ಕೆಳಗಿನ ಸೌಲಭ್ಯಗಳನ್ನು ಒದಗಿಸಬೇಕು. ಅಂಗವಿಕಲರು ಆದಾಯಕ್ಕನುಸಾರವಾಗಿ ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಉಚಿತ ಆರೋಗ್ಯ ಸೇವೆ, ಸರ್ಕಾರಿ ಮತ್ತು ಖಾಸಗಿ ಆಸ್ಪತ್ರೆಗಳಲ್ಲಿ ಹಾಗೂ ಆರೋಗ್ಯ ಸೇವಾ ಸಂಸ್ಥೆಗಳಲ್ಲಿ ಅಂಗವಿಕಲರ ಪ್ರವೇಶ ಮತ್ತು ಚಲನೆಗಳಿಗೆ ಎಲ್ಲೆಡೆ ಅಡಚಣೆ ರಹಿತ ವ್ಯವಸ್ಥೆ ಇರಬೇಕು. ಅಂಗವಿಕಲರಿಗೆ ಸೇವೆ ಮತ್ತು ಚಿಕಿತ್ಸೆಯಲ್ಲಿ ಆದ್ಯತೆ ಕೊಡಬೇಕು. ಸರ್ಕಾರ ಮತ್ತು ಸ್ಥಳೀಯ ಪ್ರಾಧಿಕಾರಗಳು ಅಂಗವಿಕಲತೆ ಬಾರದಂತೆ ತಡೆಗಟ್ಟಲು ಕೆಳಕಂಡ ಆರೋಗ್ಯ ಸೇವಾ ಯೋಜನೆ ಮತ್ತು ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕು. ಅಂಗವಿಕಲತೆಗೆ ಮೂಲ ಕಾರಣಗಳನ್ನು ಕಂಡುಹಿಡಿಯಲು ಸಮೀಕ್ಷೆ, ತಪಾಸಣೆ ಮತ್ತು ಸಂಶೋಧನೆ ನಡೆಸಬೇಕು. ಅಂಗವಿಕಲತೆಯನ್ನು ತಡೆಗಟ್ಟಲು ವಿವಿಧ ಉಪಾಯಗಳು. ಎಲ್ಲ ಮಕ್ಕಳು ಕನಿಷ್ಠ ವರ್ಷಕ್ಕೊಮ್ಮೆಯಾದರೂ ತಪಾಸಣೆಗೆ ಒಳಪಡಿಸಿ ಅಂಗವಿಕಲತೆ ಸಂಭವಿಸಬಹುದಾದ ಮಕ್ಕಳನ್ನು ಗುರುತಿಸಿ ಅವರ ಮೇಲೆ ನಿಗಾ ಇಡಬೇಕು. ಪ್ರಾಥಮಿಕ ಆರೋಗ್ಯ ಕೇಂದ್ರಗಳ ಸಿಬ್ಬಂದಿಗೆ ಅಂಗವಿಕಲತೆಯನ್ನು ಪತ್ತೆ ಹಚ್ಚುವ ತರಬೇತಿಗಳನ್ನು ಏರ್ಪಡಿಸಬೇಕಾಗುತ್ತೆ. ಶುಚಿ, ಆರೋಗ್ಯ ಮತ್ತು
ನೈರ್ಮಲ್ಯದ ಬಗ್ಗೆ ಅರಿವು ಮೂಡಿಸಲು ಜನ ಜಾಗೃತಿ ಆಂದೋಲನವನ್ನು ನಡೆಸ್ತಿರ್ಬೇಕು. ನೋಡಿ, ಶುಚಿ, ಆರೋಗ್ಯ ಮತ್ತು ನೈರ್ಮಲ್ಯದ ಬಗ್ಗೆ ಅಲ್ಲಲ್ಲಿ ಜಾಗೃತಿ ಕಾರ್ಯಕ್ರಮವನ್ನು ಕೂಡ ಮಾಡಬೇಕಾಗುತ್ತೆ. ಗರ್ಭಿಣಿ ಆಗಿರುವಾಗ, ಪ್ರಸೂತಿ ಸಮಯ ಹಾಗೂ ಬಾಣತಿ ಸಮಯದಲ್ಲಿ ಮಹಿಳೆಯರ ಆರೋಗ್ಯ ರಕ್ಷಣೆಗೆ ಕ್ರಮ ತೆಗೆದುಕೊಳ್ಬೇಕು ಅಲ್ವಾ? ಅದೇ ಇಂಪಾರ್ಟೆಂಟ್. ಆ ಸಮಯದಲ್ಲಿ ನಾವು ಗರ್ಭಿಣಿಯನ್ನ ಬಹಳ ಕೇರ್ಫುಲ್ ಆಗಿ ನೋಡ್ಕೋಬೇಕಾಗುತ್ತೆ. ಶಿಶು ಮಂದಿರ ಮೇಲೆ ಶಾಲೆ, ಪ್ರಾಥಮಿಕ ಆರೋಗ್ಯ ಕೇಂದ್ರ, ಅಂಗನವಾಡಿ ಇವುಗಳ ಸಿಬ್ಬಂದಿ ಮತ್ತು ಗ್ರಾಮ ಸೇವಕರ ಮೂಲಕ ಜಾಗೃತಿ ಮೂಡಿಸಬೇಕಾಗುತ್ತೆ. ಟಿವಿ, ರೇಡಿಯೋ ಮತ್ತಿತರ ಸಮೂಹ ಮಾಧ್ಯಮಗಳ ಮೂಲಕ ಅಂಗವಿಕಲತೆಗೆ ಮೂಲ ಕಾರಣಗಳು ಮತ್ತು ಅವುಗಳನ್ನು ತಡೆಗಟ್ಟು ಉಪಾಯಗಳ ಬಗ್ಗೆ ಜನರಲ್ಲಿ ಅರಿವು ಮೂಡಿಸಬೇಕಾಗುತ್ತೆ. ಪ್ರಾಕೃತಿಕ ವಿಕೋಪ ಮತ್ತು ಇತರ ವಿಪತ್ತಿನ ಸಮಯದಲ್ಲಿ ಆರೋಗ್ಯ ಸೇವೆ ಒದಗಿಸಬೇಕು. ಆಯ್ತಾ? ಆಪತ್ಕಾಲದಲ್ಲಿ ಚಿಕಿತ್ಸೆ ಮತ್ತು ಶುಶ್ರೂಷೆಗೆ ಅಗತ್ಯವಾದ ವೈದ್ಯಕೀಯ ಸೇವೆಯನ್ನು ಕೂಡ ಒದಗಿಸಬೇಕಾಗುತ್ತೆ. ಅಂಗವಿಕಲ ಮಹಿಳೆಯರಿಗೆ ಲೈಂಗಿಕ ಮತ್ತು ಸಂತಾನೋತ್ಪತ್ತಿಯ ವಿಷಯಗಳ ಆರೋಗ್ಯದ ಬಗ್ಗೆ ತಿಳಿಸ್ಕೊಡ್ಬೇಕಾಗುತ್ತೆ ಅಲ್ವಾ? ಸರ್ಕಾರದ ಅಂಗವಿಕಲ ನೌಕರಿಗೆ ವಿಮಾ ಯೋಜನೆ ಮಾಡಬೇಕಾಗುತ್ತೆ. ಸರ್ಕಾರ ಮತ್ತು ಸ್ಥಳೀಯ ಪ್ರಾಧಿಕಾರಗಳು ತಮ್ಮ ಆರ್ಥಿಕ ಸಾಮರ್ಥ್ಯ ಅನುಸಾರ ಎಲ್ಲ ಅಂಗವಿಕಲ ಪ್ರಕೃತಿಗೆ ವಿಶೇಷವಾಗಿ ಆರೋಗ್ಯ, ಶಿಕ್ಷಣ ಮತ್ತು ಉದ್ಯೋಗದ ಕ್ಷೇತ್ರಗಳಲ್ಲಿ ಸೇವಾ ಕಾರ್ಯಕ್ರಮಗಳನ್ನು ಕೈಗೊಳ್ಳಬೇಕು ಅಥವಾ ಇತರರ ಮೂಲಕ ಇವೆಲ್ಲನ್ನು ಮಾಡಿಸಬೇಕಾಗತ್ತೆ. ಅಂಗವಿಕಲರನ್ನು ಅಭಿವೃದ್ಧಿಗೊಳಿಸುವ, ಸಬಲಗೊಳಿಸುವ ಅವಶ್ಯವಾದ ಅವರ ಸಾಮರ್ಥ್ಯವನ್ನು ಹೇಗೆ ಸಚೇತನಗೊಳಿಸುವುದು, ವೃದ್ಧಿಸುವುದು ಮತ್ತು ಪರಿಶೀಲನೆಗೊಳಿಸುವುದು ಮುಂತಾದ ವಿಷಯಗಳಲ್ಲಿ ಸಂಶೋಧನೆ ಮಾಡಲು ಸರ್ಕಾರ ಸ್ವತಃ ಅಥವಾ ಇತರ ಸಂಸ್ಥೆಗಳಿಗೆ ಮತ್ತು ವ್ಯಕ್ತಿಗಳ ಮೂಲಕ ಕ್ರಮಗಳನ್ನು ಕೈಗೊಳ್ಳಬೇಕು. ಅಂಗವಿಕಲರಿಗೆ ಇತರರಂತೆಯೇ ಸಾಂಸ್ಕೃತಿಕ ಮತ್ತು ವಿಹಾರ ಹಾಗೂ ಕ್ರೀಡಾ ಚಟುವಟಿಕೆಗಳಲ್ಲಿ ತೊಡಗಲು ಹಕ್ಕು ಇದ್ದು ಇದನ್ನು ಸಂರಕ್ಷಿಸಲು ಸರ್ಕಾರ ಮತ್ತು ಸ್ಥಳೀಯ ಪ್ರಾಧಿಕಾರಗಳು ಕ್ರಮಗಳನ್ನು ತೆಗೆದುಕೊಳ್ಳಬೇಕು. ಈ ನಿಟ್ಟಿನಲ್ಲಿ ಅಂಗವಿಕಲ ಕಲಾಕಾರರು, ಲೇಖಕರಿಗೆ ಯುಕ್ತ ಸೌಕರ್ಯಗಳನ್ನು ಒದಗಿಸಬೇಕು. ಅವರ ಆಸಕ್ತಿ ಮತ್ತು ಪ್ರತಿಭೆಯನ್ನು ಘೋಷಿಸಲು ಅಗತ್ಯವಾದ ಹಣಕಾಸಿನ ವ್ಯವಸ್ಥೆ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂಗವಿಕಲರ ಇತಿಹಾಸ ಬಗ್ಗೆ ಸಂಗ್ರಹಾಲಯಗಳು ಸ್ಥಾಪಿಸಿ ಅವರ ಐತಿಹಾಸಿಕ ಅನುಭವ ಬಗ್ಗೆ ಬೆಳಕು ಚೆಲ್ಲುವಂತೆ ಮಾಡಬೇಕಾಗುತ್ತೆ. ಕಲೆಗಳು ಅಂಗವಿಕಲರಿಗೆ ಎಟುಕುವಂತೆ ಮಾಡಬೇಕು. ಅವರ ವಿಹಾರ, ಕ್ರೀಡೆಗಳು, ಸಂಘಗಳು ಮತ್ತು ಕೇಂದ್ರಗಳನ್ನು ಸ್ಥಾಪಿಸಬೇಕು. ಅಂಗವಿಕಲರಿಗೆ ಸ್ಕೌಟ್, ನೃತ್ಯ ಮತ್ತು ಕಲಾ ತರಬೇತಿಗಳು, ಹೊರಾಂಗಣ ಶಿಬಿರಗಳು ಮತ್ತು ಸಾಹಸ ಕ್ರೀಡೆಗಳನ್ನು ಏರ್ಪಾಡು ಮಾಡಬೇಕಾಗುತ್ತೆ. ಕಲೆ ಮತ್ತು ಸಾಂಸ್ಕೃತಿಕ ತರಬೇತಿಗಳಲ್ಲಿ ಅಂಗವಿಕಲರು ಪಾಲ್ಗೊಳ್ಳಲು ಅಡಚಣೆ ರಹಿತ ವ್ಯವಸ್ಥೆ ಮಾಡಬೇಕಾಗುತ್ತೆ. ವಿಹಾರ, ವಿನೋದ ಮತ್ತು ಕ್ರೀಡಾ ಚಟುವಟಿಕೆಗಳಲ್ಲಿ ಅಂಗವಿಕಲರು ಪಾಲ್ಗೊಳ್ಳಲು ಅಗತ್ಯವಾದ ತಂತ್ರಜ್ಞಾನ ಮತ್ತು ಸಾಧನಗಳನ್ನು ಅಭಿವೃದ್ಧಿಗೊಳಿಸಬೇಕಾಗುತ್ತೆ. ಶ್ರವಣ ದೋಷ ಇರುವವರು ಟಿವಿ ಕಾರ್ಯಕ್ರಮಗಳನ್ನು ನೋಡಲು ಸಂಜ್ಞಾ ಭಾಷೆಯನ್ನು ಅಳವಡಿಸಬೇಕಾಗುತ್ತೆ. ಇದಾಗಲೇ ಬಹಳ DD1 ಇತ್ತು ಹಳೆಯದರಲ್ಲಿ. ಅಂಗವಿಕಲರು ಕ್ರೀಡೆಗಳು ಪರಿಣಾಮಕಾರಿಗೆ ಪಾಲ್ಗೊಳ್ಳಲು ಅವಶ್ಯವಾದ ವ್ಯವಸ್ಥೆಯನ್ನು ಸರ್ಕಾರ ಮಾಡಬೇಕಾಗುತ್ತೆ. ಕ್ರೀಡಾ ಪ್ರಾಧಿಕಾರಗಳು ಯೋಜಿಸುವ ಚಟುವಟಿಕೆಗಳು ಮತ್ತು ಕಾರ್ಯಕ್ರಮಗಳಲ್ಲಿ ಅಂಗವಿಕಲರಿಗೆ ಪಾಲ್ಗೊಳ್ಳುವ ಹಕ್ಕು ಇದೆ. ಇದನ್ನು ಗುರುತಿಸಿ ಅಧಿಕಾರಿಗಳ ಅಂಗವಿಕಲರ ಕ್ರೀಡೆಗಳಲ್ಲಿ ಸೇರಿಸಿಕೊಳ್ಳಲು ಅಗತ್ಯವಾದ ಅವಕಾಶಗಳನ್ನು ಕಲ್ಪಿಸಿ ಅವರ ಕ್ರೀಡಾ ಪ್ರತಿಭೆಯನ್ನು ಗುರುತಿಸಿ ಪ್ರೋತ್ಸಾಹಿಸಿ ಅಭಿವೃದ್ಧಿಗೊಳಿಸಬೇಕು. ಮೇಲಿನ 2 ಖಂಡಗಳು ಹೇಳಿರುವುದಲ್ಲದೆ ಸರ್ಕಾರ ಮತ್ತು ಕ್ರೀಡಾ ಅಧಿಕಾರಿಗಳು ಕೆಳಕಂಡ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ. ಯಾವ್ಯಾವುದು? ಅಂಗವಿಕಲರು ಕ್ರೀಡಾ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಲು ಅಭ್ಯಾಸ ಮತ್ತು ಪಠ್ಯಕ್ರಮಗಳು ಮತ್ತು ಕಾರ್ಯಕ್ರಮಗಳನ್ನು ಸೂಕ್ತವಾಗಿ ಮಾರ್ಪಡಿಸಬೇಕು. ಕ್ರೀಡಾ ಚಟುವಟಿಕೆಗಳಿಂದ ನಿರ್ಮಿಸುವ ಮೂಲಕ ಸೌಕರ್ಯಗಳನ್ನು ಅಂಗವಿಕಲರು ಪಾಲ್ಗೊಳ್ಳುವಂತೆ ಪುನರ್ವಿನ್ಯಾಸ ಮಾಡಬೇಕಾಗುತ್ತೆ. ಎಲ್ಲಾ ವಿಧದ ಅಂಗವಿಕಲರ ಕ್ರೀಡಾ ಸಾಮರ್ಥ್ಯವನ್ನು ಮತ್ತು ಪ್ರತಿಭೆಗಳನ್ನು ಬೆಳೆಸಲು ತಂತ್ರಜ್ಞಾನವನ್ನು ಅಭಿವೃದ್ಧಿಗೊಳಿಸಬೇಕು. ಎಲ್ಲಾ ತರಹದ ಅಂಗವಿಕಲರು ಎಲ್ಲಾ ಕ್ರೀಡೆಗಳಲ್ಲೂ ಪಾಲ್ಗೊಳ್ಳಲು ಅನುವಾಗುವಂತೆ ಬಹು ಐಂದ್ರಿಕ, ನೋಟ, ಸ್ಪರ್ಶ, ಶಬ್ದ, ವಾಸನೆ ಲಕ್ಷಣವುಳ್ಳ ಸೌಕರ್ಯಗಳನ್ನು, ಸಾಧನ ಸಲಕರಣೆಗಳನ್ನು ಒದಗಿಸಬೇಕಾಗುತ್ತೆ. ಈ ಅಂಗವಿಕಲರನ್ನು ಕ್ರೀಡೆಗಳ ತರಬೇತಿಗೊಳಿಸಲು ಅವಶ್ಯವಾಗಿರುವ ಅತ್ಯಾಧುನಿಕ ಕ್ರೀಡಾ ಸೌಕರ್ಯ ನಿರ್ಮಾಣಕ್ಕೆ ಹಣ ನೀಡಬೇಕಾಗುತ್ತೆ. ಅಂಗವಿಕಲರು ವಿಶೇಷ ಕ್ರೀಡಾ ಸ್ಪರ್ಧೆಗಳನ್ನು ಪ್ರೋತ್ಸಾಹಿಸಿ ಮತ್ತು ಏರ್ಪಡಿಸಿ ಜಯಗೊಳಿಸಿದವರಿಗೆ ಮತ್ತು ಇತರರಿಗೂ ಪುರಸ್ಕಾರ ನೀಡುವ ವ್ಯವಸ್ಥೆ ಕೂಡ ಇದೆ. ಅದೇ ನಡೀತಾ ಇದೆ. ಈಗ ಇನ್ನು ಹೆಚ್ಚಿನದಾಗಿ ನಡೀಬೇಕು ಅಂತ ಕಾನೂನಲ್ಲಿ ಇದೆ. ಇಷ್ಟು ಇವತ್ತಿನ ಅಧ್ಯಾಯ 5ರಲ್ಲಿ ಇರುವಂತ ಒಂದು ನಮ್ಮ 2016 ನೂತನ ಕಾಯ್ದೆಯಲ್ಲಿ ಇರುವಂತಹ ಅಷ್ಟು ಅಂಶಗಳು. ಈ ಅಂಶಗಳೊಂದಿಗೆ ಇವತ್ತಿನ ಈ ಅಧ್ಯಾಯ 5ರ ಒಂದು ವಿಷಯವನ್ನು ಮುಗಿಸ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ, ಯಾಕೆಂದ್ರೆ ಸ್ವಲ್ಪ ಫಾಸ್ಟಾಗಿ ಓದ್ತೀನಿ. ಯಾಕೆ ಅಂತಂದ್ರೆ ನಿಮ್ಗೆ ತಿಳುವಳಿಕೆ ಬೇಕು ಅಂದ್ರೆ ಬೇಕಾದ್ರೆ ಈ ಪೇಜಿನ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅದೆಲ್ಲ ಓದಿ ಅಂತ ಹೇಳ್ತಾ ಮತ್ತೊಮ್ಮೆ ಸ್ವಾಭಿಮಾನಿ ದಿವ್ಯಾಂಗ್ ಯೂಟ್ಯೂಬ್ ಚಾನಲ್ಗೆ ಧನ್ಯವಾದವನ್ನು ತಿಳಿಸ್ತಾ, ಓದಿ ತಿಳ್ಕೊಳ್ಳಿ, ನಿಮ್ಮ ಹಕ್ಕನ್ನು ನೀವು ಪಡ್ಕೊಳ್ಳಿ ಅಂತ ಹೇಳ್ತಾ, ತಾವೆಲ್ಲರೂ ಸಮನಾಗಿ ಸಮಾಜದಲ್ಲಿ ಬದುಕಬೇಕು, ನಿಮ್ಮದೇ ಆದಂಥ ಗೌರವಯುಕ್ತ ಬದುಕನ್ನು, ಸ್ವಾಭಿಮಾನಿ ಬದುಕನ್ನು ನಡೆಸಬೇಕು ಅನ್ನೋದು ನನ್ನ ಉದ್ದೇಶ, ಈ ಒಂದು ಚಾನಲ್ನ ಉದ್ದೇಶ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದವನ್ನು ಹೇಳ್ತಾ, ಸ್ವಾಭಿಮಾನಿ ದಿವ್ಯಾಂಗ್ ಯೂಟ್ಯೂಬ್ ಚಾನಲ್ನ ನೋಡೋದು ಮರಿಬೇಡಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಜೈ ಹಿಂದ್, ಜೈ ಕರ್ನಾಟಕ. ಈ ಕಾರ್ಯಕ್ರಮ ಮುಗಿಸ್ತಾ ಜೈ ಹಿಂದ್, ಜೈ ಕರ್ನಾಟಕ ಮಾಡಿ. ಥ್ಯಾಂಕ್ ಯು.